ಬೆಲ್ಗಮ್ ಅಧಿವೇಶನವು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆದುಕೊಂಡಿದೆ. 10 ದಿವಸಗಳ ಆ ಒಂದು ಅಧಿವೇಶನದಲ್ಲಿ 8 ದಿವಸ ಕೂಡ ಒಂದು ದಿವಸ ಕಂಡೋಲೆನ್ಸ್ ಆದ ನಂತರ ಎಲ್ಲ ದಿನ ಕೂಡ ಕಾರ್ಯಕಲಾಪಗಳು ಕೆಲವೊಂದು 8 ಗಂಟೆ ಕೆಲವು 9 ಗಂಟೆ ತನಕ ಕೂಡ ನಡೆದಿದ್ದು ಕೂಡ ಇದೆ. ಭಾಳಷ್ಟು ವಿಚಾರ ಚರ್ಚೆ ಆಗಿದೆ. ಕರ್ನಾಟಕದ ವಿವಿಧವಾದ ಯೋಜನೆ ಹಾಗೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಬರಗಾಲಕ್ಕೆ ಸಂಬಂಧಪಟ್ಟ ಕೂಡ ಚರ್ಚೆ ಮಾಡುವಂಥ ಎಲ್ಲ ವಿಚಾರಗಳು ಇರ್ತಿತ್ತು. ಕಳೆಯ 2 ಅತ್ಯಂತ ಯಶಸ್ವಿಯಾಗಿ ಏನಿವತ್ತು ಕಲಾಪ ನಡೀತಿದೆಯಾ ಇದನ್ನು ಬಹುಶಃ ಸಹಿಸದೆ ಈ ರೀತಿ ಯಶಸ್ವಿ ಸರ್ಕಾರಕ್ಕೆ ಸಿಕ್ಕಬಾರದೆಂಬ ದುರುದ್ದೇಶದಿಂದ ಪ್ರತಿಪಕ್ಷಗಳು ಅನಗತ್ಯವಾಗಿ 2 ದಿವಸಗಳ ಕಾಲ ಇಡೀ ನಮ್ಮ ಅಧಿವೇಶನವನ್ನೇ ವ್ಯರ್ಥಗೊಳಿಸಿತು. ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಾವಿಯಲ್ಲಿ ಇವತ್ತು ವಿಧಾನ ಪರಿಷತ್ ಬಾವಿಯಲ್ಲಿ ಧರಣಿ ಮಾಡಿ ಇವತ್ತು ಕಲಾಪಕ್ಕೆ ಅಡ್ಡುಪಡಿಸಿ ಕಡೆಯ 2 ದಿನದ ಕಲಾಪ ನಡೆಯದಂತೆ ನೋಡಿಕೊಂಡು ಜನ ಇದನ್ನು ನೋಡಿದ್ದಾರೆ. ಸೂಕ್ತವಾದ ಉತ್ತರ ಈ ಪ್ರತಿಪಕ್ಷ ಜನತೆ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಇವತ್ತು ಉತ್ತರದಲ್ಲಿ ಕೂಡ ಬಹಳ ಸ್ಪಷ್ಟತೆಯಿಂದ ರಾಜ್ಯದ ಹಲವಾರು ಯೋಜನೆ ಕೂಡ ಅವರು ವಿವರಿಸಿದ್ದಾರೆ. ಯಾವುದೇ ಕಾರಣವಿಲ್ಲದೆ ಇದನ್ನು ಅತ್ಯಂತ ಅಡ್ಡಿಪಡಿಸಿದ ಒಂದೇ ಉದ್ದೇಶದಿಂದ ಸ್ಟಾರ್ಟಿಂಗೇ ಪ್ರಾರಂಭ ಮಾಡಿದರು. ಅದರಲ್ಲಿ ಒಂದು ವಕ್ಫಿಗೆ ಸಂಬಂಧಪಟ್ಟಾಗೆ ಮಂಡಿಸಲಿಲ್ಲ. ಅದು ಆಲ್ರೆಡಿ ಹೇಳಿದ್ದಾರೆ. ವಕ್ಫಿಗೆ ಸಂಬಂಧಪಟ್ಟ ಯಾವೊಂದು ವರದಿತ್ತು ಅದೀಗ ಕೋರ್ಟಲ್ಲಿದೆ. ಕೋರ್ಟ್ ಆ ತೀರ್ಮಾನ ಕೊಡ್ತದೆ. ಆ ತೀರ್ಮಾನ ಪ್ರಕಾರ ಇವತ್ತು ಆಗ್ತದೆ. ಅದು ಗೊತ್ತಿದ್ರೂ ಕೂಡ ಅದು ಮಂಡ್ಯ ಅದಕ್ಕೊಂದು ಧರಣಿ. 2ನೇ ಧರಣಿ ಟಿಪ್ಪು ಸುಲ್ತಾನ್ನ ಜಯಂತಿ ಆಚರಣೆ ಮಾಡಿ ಸಮಸ್ಯೆ ಯಾಕೆ ಮಾಡ್ತೀರಿ ಅಂತೇಳಿ. ಇದು ಉದ್ದೇಶ ಏನಿತ್ತು ಅಂತ ಹೇಳಿದರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು. ಮುಖ್ಯಮಂತ್ರಿ ಯಾವ ಉತ್ತರ ಕೊಡೋದು, ಅದಕ್ಕೆ ಮತ್ತೆ ಪ್ರತಿಭಟಿಸುವುದು, ಅದಕ್ಕೆ ಟೀಕೆ ಮಾಡೋದು, ಇದೆಲ್ಲ ರದ್ದುಪಡಿಸಿ ಕಲಾಪ ರದ್ದುಪಡಿಸಿ ಇದರಿಂದಾಗಿ ರದ್ದುಪಡಿಸಿದ ಭಾವನೆ ತರಬೇಕೆಂಬ ಉದ್ದೇಶ ಪ್ರತಿಪಕ್ಷಕ್ಕಿತ್ತು. ಅದಕ್ಕಾಗಿ ಉತ್ತರವೇ ಇವತ್ತು ಮುಖ್ಯಮಂತ್ರಿ ಇರಲಿಲ್ಲ. ಇಲ್ಲಿ ಏನು ಭಾಳ ಸ್ಪಷ್ಟ ಇದೆ. ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿ ಈ ವರ್ಷ ನಡೆದು ಹೋಗಿದೆ. ಇನ್ನಿರೋದು ಬರುವ ವರ್ಷ ಸಂದರ್ಭದಲ್ಲಿ ಅದರ ವಿಚಾರದಲ್ಲಿ ಚರ್ಚೆ ಮಾಡಿ ಯಾರಿಗೂ ಕೂಡ ಹೊಟ್ಟೆ ತುಂಬುವುದೂ ಇಲ್ಲ, ಯಾರಿಗೂ ಕೂಡ ಇದಾಗುವಂಥ ವಿಚಾರ ಕೂಡ ಇವತ್ತು ಇಲ್ಲ. ಅನಗತ್ಯವಾಗಿ ಚರ್ಚೆ ಮಾಡಬೇಕು, ವೈಮನ ಹುಟ್ಟಿಸಬೇಕು ಮತ್ತು ಈ ಒಂದು ಕಲಾಪ ಅಡ್ಡಿಪಡಿಸುವ ಮುಖಾಂತರವೇ ಅದು ಆಗಿ ಮುಗಿದಿದೆ ಕಳೆದ ತಿಂಗಳು. ಈಗ ಅದನ್ನು ತೆಗೆದು ಏನಾದರೂ ಇವತ್ತು ಪ್ರಯೋಜನ ಇದೆಯಾ ಮುಂದಕ್ಕೆ ಬರುವಂಥದ್ದು? ಸೊ ಅಲ್ಲಿ ಅವತ್ತು ಯಶಸ್ವಿ ಆಗಲಿಲ್ಲ ಅಂತ ಹೇಳಿಕೊಂಡು ಇವತ್ತು ಪ್ರಶ್ನೋತ್ತರ ವೇಳೆ ಆದ ನಂತರ ಕಡೆಯ 2 ದಿನದಲ್ಲಿ ಪ್ರಶ್ನೆ ಉತ್ತರ ಆದ ನಂತರ ನಾನು ಬರಗಾಲ ಚರ್ಚೆ ಮಾಡಲಿ, ಉತ್ತರ ಕರ್ನಾಟಕ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತೇಳಿ 2 ನಮ್ಮ ಆಡಳಿತ ಪಕ್ಷದಲ್ಲಿರುವ ನಮ್ಮ ಶಾಸಕಾಂಗ ವಿಧಾನಸಭೆಯಲ್ಲಿ ಅಧ್ಯಕ್ಷರು ಹೇಳಿದರು ಕೂಡ, ವಿಧಾನ ಪರಿಷತ್ ಸಭಾನಾಯಕರು ಹೇಳಿದರು ಕೂಡ ಇಲ್ಲ ಅದರ ಮುಂಚೆಯೇ ಕೊಡಬೇಕಂತ ಹೇಳಿ ಇವತ್ತು ಅಡ್ಡೆ ಇದ್ದು ಬಾವಿಗಿದ್ದು 2 ದಿವಸ ಇವತ್ತು ಕಲಾಪವನ್ನು ವ್ಯಕ್ತಗೊಳಿಸಿದ್ದಾರೆ. ವಿಚಾರ ಇಷ್ಟೇ. ಪ್ರಶ್ನೋತ್ತರ ಫಸ್ಟ್ ತೆಗೊಳ್ಬೇಕಂತ ಚರ್ಚೆ ಕಾನೂನುಬದ್ಧವಾಗಿ ಏನಿದೆ ಫಸ್ಟ್ ಪ್ರಶ್ನೋತ್ತರ ಬಂದ ತಕ್ಷಣ, ಮತ್ತು ಅಂಥ ಎಮರ್ಜೆನ್ಸಿ ಕೇಸ್ ಇದ್ದರೆ ಮಾತ್ರ ಫಸ್ಟ್ ಬರ್ತದೆ. ಪ್ರಶ್ನೋತ್ತರ ಇರುವುದೇ 45 ನಿಮಿಷ 1 ಗಂಟೆ. ಆದ ನಂತರ ಚರ್ಚೆ ತಗೊಳ್ಳಿಕ್ಕೆ ಇಲ್ಲ ಈಗಲೇ ಕೊಡಬೇಕು ಅಂತ 1 ದಿವಸ ಪ್ರತಿಭಟನೆ ಮಾಡಿದರು. ಇಡೀ ದಿವಸ ಆಗಿ ಹೋಯಿತು. ಮರುದಿವಸ ಪ್ರಶ್ನೋತ್ತರ ವೇಳೆ 1-2 ಕ್ವಶನ್ ತಗೊಂಡ್ರು. ಮತ್ತೆ ಏನೋ ಒಂದು ಮೆಸೇಜ್ ಬಂತು. ಮತ್ತೆ ವಿಧಾನ ಪರಿಷತ್ತಿನಲ್ಲಿ ಮತ್ತೆ ಧರಣಿ. ಯಾಕೆ ಬಹುಶಃ ಈ ರೀತಿಯ ಮಾಡಿಕೊಂಡು ನಾನು ಇವತ್ತು ನೋಡಿದೆ ಪ್ರತಿಪಕ್ಷ ಮುಖಂಡರು ಬಹುಶಃ ಇವತ್ತು ಉತ್ತರ ಬಗ್ಗೆ ಚರ್ಚೆ ಆಗಲಿಲ್ಲ. ಬಹುಶಃ ಚರ್ಚೆ ಮಾಡಿ ಅವಕಾಶ ಇವತ್ತು ಕೊಡಲಿಲ್ಲ. ಆ ಅತ್ಯಂತ ಯಶಸ್ವಿ ಇವತ್ತು ವಿಚಾರ ಇವತ್ತು ಆಗಿದೆ. ಯಾವುದೆಲ್ಲ ಅಗತ್ಯತೆ ಚರ್ಚೆ ಬೇಕು ಅದಕ್ಕೆ ಅನುಗುಣವಾಗಿ ಪ್ರತಿಪಕ್ಷ ಕೂಡ ಇವತ್ತು ಚರ್ಚೆ ಮಾಡಬೇಕು. ಪ್ರತಿಪಕ್ಷ ಕೂಡ ಇವತ್ತು ಯಾವುದು ನಿಜವಾಗಿ ಜನರು ಬೇಕು ಅದರ ಬಗ್ಗೆ ಇವತ್ತು ದೊಡ್ಡ ಇವತ್ತು ಚರ್ಚೆಯಲ್ಲಿ ಮಾಡಲಿಲ್ಲ. ಯಾವುದು ಇಲ್ಲದ ಏನು ಇವತ್ತು ಆ ಸಂಬಂಧಪಟ್ಟಂತಹ ಮತ್ತು ಜನಸಾಮಾನ್ಯರ ದೈನಂದಿನ ಜೀವನಕ್ಕೆ ಅನುಕೂಲ ಅಂತ ಬಗ್ಗೆ ಇವತ್ತು ಭಾಳ ಆಸಕ್ತಿ ವಹಿಸಿ ಗೊಂದಲ ಸೃಷ್ಟಿಗೆ ತಮ್ಮ ಇವತ್ತು ಪ್ರಯತ್ನ ಮಾಡಿದ್ದಾರೆ ಹೇಳಲಿಕ್ಕೆ ಇಚ್ಛಿಸ್ತಾರೆ. ಆಡಳಿತ ಒಂದು ಪ್ರತಿಪಕ್ಷವಾಗಿ ಅಲ್ಲಿ ಕೆಲಸ ನಿರ್ವಹಿಸಿಲ್ಲ ಅನ್ನೋ ಹೇಳಿಕೆ ನಾನು ಇವತ್ತು ಬಯಸುವಂತ. ರಾಫೇಲ್ ಡೀಲ್ಗೆ ಸಂಬಂಧಪಟ್ಟಾಗೆ
ಮೊನ್ನೆ ನಾನು ಪ್ರತಿಪಕ್ಷ ಕೆಲವು ಸ್ಥಳೀಯ ಮುಖಂಡರ ಮಾತನ್ನು ನೋಡಿದ್ದೆ, ಕಾಂಗ್ರೆಸ್ ಹೇಳಿದಕ್ಕೆ ಇದಾಗಿದೆ. ಬಹುಶಃ ಇವತ್ತು ರಾಫೇಲ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರ ಮತ್ತು ಕಾಂಗ್ರೆಸ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಧೈರ್ಯವಿದ್ದರೆ ಜಂಟಿ ಸಂಸತ್ ಸಮಿತಿಗೆ ರಚಿಸಬೇಕು ಹೇಳಲಿಕ್ಕೆ ಬಯಸಿದೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಲಿ. ಇವತ್ತು ಈ ದೇಶದ ಜನತೆ ಇವತ್ತು ಕೇಳ್ತಾ ಇದ್ದಾರೆ, HALಗೆ ಕೊಟ್ಟಂತಹ ಕಾಂಟ್ರಾಕ್ಟನ್ನು ವಿದೇಶದ ಕಂಪನಿಗೆ ಯಾಕೆ ವಹಿಸಿದ್ದು? ಒಂದು ಉತ್ತರ ಕೊಡಲಿ. ವಿದೇಶದ ಫ್ರೆಂಚ್ ಕಂಪನಿಗೆ ವಹಿಸಬೇಕಿದ್ದಲ್ಲಿ 15 ದಿವಸ ಹಿಂದೆ ತಯಾರಾಗಿ ಒಂದು ಪ್ಲಾಸ್ಟಿಕ್ ಫ್ಲೈಟ್ ನಿರ್ಮಾಣ ಮಾಡಿದ ಅಂಬಾನಿಯವರಿಗೆ ಯಾಕೆ ಬೇಕಿತ್ತು? 15 ದಿವಸ ತಯಾರಾದಂಥ ಕಂಪನಿ ಅವರೊಂದು ಪ್ಲಾಸ್ಟಿಕ್ ಫ್ಲೈಟ್ ಕೂಡ ತಯಾರು ಮಾಡಲಿಲ್ಲ. ಅಂಥವರಿಗೆ ಇಷ್ಟು ದೊಡ್ಡ ನಮ್ಮ ಸೇನೆಯ ಫ್ಲೈಟ್ ಕೊಡುವಂಥ ಉದ್ದೇಶ ಏನಿತ್ತು? 500 ಚಿಲ್ಲರೆ ಕೋಟಿ ಏನೋ ಇದ್ದದ್ದು ಇವು 1000 ಚಿಲ್ಲರೆ ಕೋಟಿ ಯಾಕೆ ಆದದ್ದು? ಇದು ದೇಶದ ಜನ ಕೇಳುವಂಥ ಪ್ರಶ್ನೆ. ಇದೆಲ್ಲ ಉತ್ತರ ಸಿಗಬೇಕಾದ್ರೆ ನೇರವಾಗಿ ಜಂಟಿ ಸಂಸದೀಯ ಸಮಿತಿ ಇವತ್ತು ನಿರ್ಮಾಣ ಮಾಡಬೇಕು. ಯಾಕೆ ಜಂಟಿ ಸಮಿತಿಯ ನಿರ್ಮಾಣ ಆಗಬೇಕಂತ ಕೇಳಿದರೆ, ಸಮಿತಿ ರಚಿಸಬೇಕಂತ ಕೇಳಿದರೆ, ಜಂಟಿ ಸಂಸದೀಯ ಸಮಿತಿಯಲ್ಲಿ ಎಲ್ಲ ಪಕ್ಷದ ಸಂಸದರು ಇರ್ತಾರೆ, ಒಂದು ಪಕ್ಷ ಸಂಸದರಲ್ಲ. ಸೊ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಎಲ್ಲ ಪಾರ್ಟಿಯ ಸಂಸದರಿದ್ದು ಒಬ್ಬರು ಅದಕ್ಕೆ ಅಧ್ಯಕ್ಷರಿರ್ತಾರೆ. ಸುಪ್ರೀಂ ಕೋರ್ಟ್ ರನ್ಸ್ ಆನ್ ಎವಿಡೆನ್ಸ್. ನೀವೇನು ಆಧಾರ ಕೊಡ್ತೀರಿ ಸರ್ಕಾರದಿಂದ, ಅದರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತದೆ. ಅದಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ತಗೊಳ್ಳುವಂಥ ಪಾರ್ಲಿಮೆಂಟ್ ತಗೊಳ್ಳುವಂಥ ಅವಕಾಶ ಸುಪ್ರೀಂ ಕೋರ್ಟ್ಗೆ ಇಲ್ಲ. ಅವ್ರು ಮಾಹಿತಿ ಕೇಳಿದ್ರು, ಇವರು ಕೊಡಲಿಲ್ಲ ಅವ್ರಿಗೆ. ರಾಫೇಲ್ ಡೀಲಲ್ಲಿ ಏನು ಕೂಡ ಆಗದಿದ್ದಲ್ಲಿ ರಾತ್ರಿ 12-1 ಗಂಟೆಗೆ ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ ಫ್ಯಾಕ್ಸ್ ಸಂದೇಶ, ಇಮೇಲ್ ಸಂದೇಶ ಬಂದು CBI ಮುಖ್ಯಸ್ಥರು ಯಾಕೆ ಅನಿರ್ದಿಷ್ಟವಾಗಿ ರಜೆಗೆ ಹೋಗ್ತಾರೆ? ದೇಶ ಜನತೆ ಇದನ್ನು ಕೇಳ್ತಾರಲ್ಲ, ಜವಾಬ್ದಾರಿ ಇದೆ ಅಲ್ಲ ದೇಶ ಜನತೆಗೆ, ಉತ್ತರ ಬೇಕಲ್ಲ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿದರೆ ಎಲ್ಲ ದಾಖಲೆಗಳು, ಯಾಕಂದರೆ ಇಷ್ಟು ಮಿನಿ ಪಾರ್ಲಿಮೆಂಟ್, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಎಲ್ಲವೂ ಕೂಡ ಡಿಸ್ಕಸ್ ಮಾಡಿ ಆಗೋದಿಲ್ಲ. ಅದಕ್ಕೆ ಜಂಟಿ ಪಾರ್ಲಿಮೆಂಟ್ ಸಮಿತಿ ಮಾಡಿ ಅವ್ರಿಗೆ ಏನೆಲ್ಲ ಪವರ್ ಇದೆಯಾ ಪಾರ್ಲಿಮೆಂಟ್ಗೆ ಎಲ್ಲ ಕೂಡ ಪವರ್ ಇದೆ. ಅವ್ರಿಗೆ ಯಾವ ಮಾಹಿತಿ ಕೂಡ ತಗೊಳ್ಳುವಂಥ ಅವಕಾಶ ಇದೆ, ಹಕ್ಕಿದೆ. ಆ ಮಾಹಿತಿ ಅವರಿಗೆ ಸಿಗಬಾರ್ದು ಅಂತ ಹೇಳಿಕೊಂಡು ಜಂಟಿ ಸಮಿತಿಯ ಸದಸ್ಯರ ಕಮಿಟಿ ಇವತ್ತು ಮಾಡೋದಿಲ್ಲ. ಬಹುಶಃ ಇವತ್ತು ನಮಗೆ ಏನಬ್ಬ ಸೇನೆಯಲ್ಲಿ ಇವತ್ತು ದುರುಪಯೋಗ ಪಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವೆಲ್ಲ ಅಂತೇಳಿ ಬಹುಶಃ ಟೀಕೆಯನ್ನು ಇವತ್ತು ನೋಡಿದೆ. ಯಾರು ಟೀಕೆ ಇವತ್ತು ಮಾಡ್ತಾ ಇದ್ದಾರೆ ರಫೇಲ್ಗೆ ಸಂಬಂಧಪಟ್ಟಾಗೆ ನಿಜವಾದ ಕಾಳಜಿ ಇದ್ದಲ್ಲಿ ಸ್ಪಷ್ಟತೆ ಕೊಡುವಂಥ ಕೆಲಸ ಮಾಡಲಿ. ಜನರನ್ನು ದಿಕ್ಕು ತಪ್ಪಿಸೋಕ್ಕೆ ಪ್ರಯತ್ನ ಬಡಲು ಸ್ಪಷ್ಟವಾದ ಉತ್ತರ ಕೊಡುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಜನತೆ ಕೂಡ ಇವತ್ತು ಪ್ರಧಾನಮಂತ್ರಿ ಜೋಡಣೆ, ಕೇಂದ್ರ ಸರ್ಕಾರದ ಡಿಫೆನ್ಸ್ ಮಿನಿಸ್ಟರ್ ನಾವು ಕೇಳ್ತಾ ಇದ್ದೇವೆ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿ ಜನಸಾಮಾನ್ಯರಿರುವಂಥ ಸಂಶಯ ದೂರ ಮಾಡಬೇಕು. ಇದೊಂದು ಸ್ಪಷ್ಟವಾಗಿ ಇದರಲ್ಲಿ ಅವ್ಯವಹಾರ ಆಗಿದೆ, 100ಕ್ಕೆ 100 ಆಗಿದೆ. ಭಾಳ ಸ್ಪಷ್ಟವಾಗಿ ಇವರು ಯಾರು ಇವತ್ತು ನಿರಾಕರಣೆ ಮಾಡ್ತಾ ಇದ್ದಾರೆ ಅದನ್ನು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ.